ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ಸ್ ಹೆಸರುಗಳು ಹೇಳ್ತಾ ಹೋಗ್ತೀವಿ. ಒನ್ ವರ್ಡ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಬೇಕು. ಗಿಲ್ಲಿ ಕಳ್ಳ, ಸುಳ್ಳ, ದುರಂಕಾರಿ, ಕಲ್ಚರ್ ಇಲ್ಲ, ಎಲ್ಲಾರ್ಗೂ ತುಳಿತಿದ್ದ, ಕಂಡಮ್ ಮಾಡ್ತಿದ್ದ, ಚೀಪಾಗಿ ಮಾಡ್ತಾ ಇದ್ದ, ಒಂಥರ ಬೈದ್ಬಿಟ್ಟು ಅವ್ರನ್ನ ಸೈಲೆಂಟ್ ಮಾಡ್ತಿದ್ದ. ನಾನು ಕೆಟ್ಟವನಾಗ್ಬಿಡ್ತೀನಿ, ನಂಗೆ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅಂತ ಎದುರ್ಕೊಂಡು ಎಲ್ಲ ಬಟ್ಟೆ ಸುತ್ಕೊಂಡಂಗೆ ಹೇಳ್ತಾ ಇದಾರೆ ಇಂಡೈರೆಕ್ಟ್ ಆಗಿ. ಅದುಮ್ಕೊಂಡು ನಿನ್ ಕೆಲಸ ನೋಡ್ಕೋ ಎಲ್ಲ ಇಷ್ಟಿಷ್ಟೇ ಹೇಳ್ತಾ ಇದಾರೆ. ನಾನು ಇರೋದೆಲ್ಲ ಹೇಳ್ತಾ ಇದ್ದೀನಿ, ನನ್ಗೆ ಏನಾಯ್ತು ನಾನು ಹೇಳ್ತಾ ಇದ್ದೀನಿ. ಸರಿ ಆಯ್ತಪ್ಪ. ಆಯ್ತು ಸುಮ್ಮನೆ ರೀ. ಆದ್ರೆ ನೀವು ಮಾತಾಡ್ತೀರಾ ಸಾರ್? ಮುಚ್ಕೊಂಡು ಹೋಗು ಅಂತೆಲ್ಲ ಬೈದೀನಿ ಸರ್, ಎಲ್ಲ ಕಟ್ ಮಾಡವ್ರೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಒಡಿಯಕ್ ಹೋಗಿದ್ದೀನಿ, ಎಲ್ಲ ಕಟ್ ಮಾಡವ್ರೆ. ಸರ್ ನಂದೊಂದು ಕ್ವಶನ್, ನೀವ್ ಎಷ್ಟು ವಾರ ಇದ್ರಿ ಸರ್ ಬಿಗ್ ಬಾಸ್ ಅಲ್ಲಿ? 3 ವಾರ, ಅದರಲ್ಲಿ 2 ದಿನ ಕಡಿಮೆ, 18 ದಿವಸ. ನಾನು 1 ತಿಂಗಳ ಮೇಲೆ 3 ದಿವಸ ಇದೆ ಸರ್. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಫ್ಯಾನ್ಸ್ ಇದಾರೆ, ಅವ್ರ ಬಗ್ಗೆ ತಪ್ಪು ಮಾತಾಡಿದ್ರೆ ಎಲ್ಲ ಉಲ್ಟಾ ತಿರುಗ್ತಾರೆ ಅಂತ ಬೇರೆಯವ್ರು ಮಾತಾಡ್ತಾರಲ್ಲ, ನಂಗೆ ಅದು ಇಷ್ಟ ಆಗಲ್ಲ ಸರ್. ಅಯ್ಯೋ ತಗಡೆ, ಆ ತರದ ಅಹಂಕಾರ ಮಾತು ಯಾಕೆ ಬೇಕು ಸರ್? ಅಹಂಕಾರ ಅಲ್ಲ. ಅಹಂಕಾರನೇ ಇದು ಇವಾಗ ಸರ್. ಕೆಲ್ಸ ಕೊಡ್ತಾರೆ. ನೀವ್ ಹೇಳ್ತಾ ಇರೋದು ಗಿಲ್ಲಿ ಮಾಡ್ತಾ ಇರೋದು ಅಹಂಕಾರದ್ದು ಸರ್. ಇವನ್ ಯಾಕೋ ಅತಿ ಆಗೋಯ್ತು ಕಣ್ಣ ಸೀರಾ. ಯಾರ ಕೈಲಾದ್ರೂ ಸರಿಯಾಗಿ ಇಕ್ಕಿಸ್ಕೊತಾನೆ. ಜಡ್ಜ್ ಮಾಡೋದು ಬೇಡ, ನಮ್ಗೆ ಅವ್ರು ಇಷ್ಟ ಇಲ್ವೋ ಅವರಿಂದ ದೂರ ಇರೋಣ ಅಷ್ಟೇ. 25,000ದಿಂದ 30,000 ರೂಪಾಯಿನೇ ಅವನು, ನಾನು 2.5 ಲಕ್ಷದಿಂದ 10 ಲಕ್ಷನೇ ನಾನು. ನಗು ಬರ್ಲಿಲ್ವಾ? ಅಭಿಪ್ರಾಯಗಳು ಚೇಂಜ್ ಆಗ್ತಾ ಹೋಗುತ್ತೆ. ನನಗೂ ಆಯ್ತು, ನಿಮ್ಗೂ ಬಹುಶಃ ಆಚೆ ಆಗಲ್ಲ ಸರ್, ಅವನ್ನ ಮಾತ್ರ ಎಲ್ಲೂ ಸೇರ್ಸಲ್ಲ ಸರ್. ನನ್ನ ಕಣ್ ಮುಂದೆ ಅವನು ಯಾವತ್ತೂ ಯಾರನ್ನು ಹೀಯಾಳಿಸಿ ಮಾತಾಡಿ. ಇದು ನಾನು ನನ್ನ ದೌಲತ್ತು, ನನ್ನ ದುರಾಂಕಾರದಲ್ಲ ನಾನು ಬದುಕಿರೋದು. ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ಸ್ ಹೆಸರುಗಳು ಹೇಳ್ತಾ ಹೋಗ್ತೀವಿ. ಸರ್ ಆಯ್ತಾ? ಒನ್ ವರ್ಡ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಬೇಕು. ಓಕೆ, ಗಿಲ್ಲಿ ಕಳ್ಳ, ಸುಳ್ಳ, ಇರಬರದಲ್ಲಿ ಹುಲಿ ಮೇಲೆ ಏನೇನಿದೆ ಅಷ್ಟುನು ಸರ್. ಏನ್ ಬೇಕು? ದುರಂಕಾರಿ, ಕಲ್ಚರ್ ಇಲ್ಲ ಸರ್. ನಿಮ್ಗೆ ಹೆಂಗ್ ಇಷ್ಟ ಆಯ್ತು ನೀವೇ ಆನ್ಸರ್ ಸರ್. ನೀವು ಅವ್ನಿಗೆ ಆಚೆ, ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ಸರ್. ನನಗೆ ಬಕೆಟ್ ಹಿಡಿಯಕ್ಕೆ ಬರಲ್ಲ, ನನಗೆ ನೇರ ದಿಟ್ಟ ಥರ. ಈಗ ಅಲ್ಲಿ ಎಲ್ಲಾರ್ಗೂ ತುಳಿತಿದ್ದ, ಕಂಡಮ್ ಮಾಡ್ತಿದ್ದ, ಚೀಪಾಗಿ ಮಾಡ್ತಾ ಇದ್ದ, ಒಂಥರ ಬೈದ್ಬಿಟ್ಟು ಅವ್ರನ್ನ ಸೈಲೆಂಟ್ ಮಾಡ್ತಿದ್ದ. ಆಯ್ತಾ? ಈಗ ಆಚೆ ಅವನಿಗೆ ಓಟ್ ಬೀಳ್ತಾ ಇರ್ಬೋದು, ಅದರಿಂದ ಆಚೆ ಬರೋರು ಆ ಓಟ್ ನೋಡ್ಕೊಂಡು ಅವನ ಬಗ್ಗೆ ಬೈತಾ ಇಲ್ಲ. ಯಾಕಂದ್ರೆ ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಕೆಟ್ಟವನಾಗ್ಬಿಡ್ತೀನಿ, ನಂಗೆ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅಂತ ಎದುರ್ಕೊಂಡು ಎಲ್ಲ ಬಟ್ಟೆ ಸುತ್ಕೊಂಡಂಗೆ ಹೇಳ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ. ಅದುಮ್ಕೊಂಡು ನಿನ್ ಕೆಲಸ ನೋಡ್ಕೋ. ಇವಾಗ ಜಾನ್ವಿ ಮೇಡಮ್ ಬಂದ್ರು, ಎಲ್ಲ ಬಂದ್ರು, ಎಲ್ಲ ಇಷ್ಟಿಷ್ಟೇ ಹೇಳ್ತಾ ಇದ್ದಾರೆ. ನಾನು ಇರೋದೆಲ್ಲ ಹೇಳ್ತಾ ಇದ್ದೀನಿ, ನನ್ಗೆ ಏನಾಯ್ತು ನಾನು ಹೇಳ್ತಾ ಇದ್ದೀನಿ. ಸರಿ ಆಯ್ತಪ್ಪ. ಯಾಕಂದ್ರೆ ಸರ್, ಡೇ 1 ಇಂದ ನಾನು ಮಾತಾಡಕ್ಕೆ ಸೈಲೆಂಟ್ ಆಗಕ್ಕೆ ಕಾರಣ ಅವನು. ನಾನು ಏನಾರು ಮಾತಾಡ್ಕೋದ್ರೆ ಸುಮ್ನೆ ರೇ ಆದ್ರೆ ನೀವು ಮಾತಾಡ್ತೀರಾ? ನಿಮಗೆ ಕೇಳ್ತಾ ಇದೀನಿ. ಈಗ ನೀವು ವಾಪಸ್ ಮೂಡ್ ಆಫ್ ಆಗುತ್ತಲ್ವಾ? ಅಲ್ಲ ಸರ್, ನಾನು ಹೊಡಿಯಂಗಿಲ್ವಲ್ಲ ಸರ್. ಹೊಡೆಯಂಗಿಲ್ಲ, ವಾಪಸ್ ನೀವು ಕೌಂಟರ್ ಕೊಡ್ಬೇಕು ಸರ್. ಮುಚ್ಕೊಂಡು ಹೋಗು ಅಂತೆಲ್ಲ ಬೈದೀನಿ ಸರ್, ಎಲ್ಲ ಕಟ್ ಮಾಡವ್ರೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಒಡಿಯಕ್ ಹೋಗಿದ್ದೀನಿ, ಎಲ್ಲ ಕಟ್ ಮಾಡವ್ರೆ. ಸರ್ ನಂದೊಂದು ಕ್ವಶನ್, ನೀವ್ ಎಷ್ಟು ವಾರ ಇದ್ರಿ ಸರ್ ಬಿಗ್ ಬಾಸ್ ಅಲ್ಲಿ? 3 ವಾರ, ಅದರಲ್ಲಿ 2 ದಿನ ಕಡಿಮೆ, 18 ದಿವಸ. ನಾನು 1 ತಿಂಗಳ ಮೇಲೆ 3 ದಿವಸ ಇದೆ ಸರ್. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ನಾನು ಎಂತ ಗಿಲ್ಲಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ ಫ್ಯಾನ್ಸ್ ಇದಾರೆ. ನಾನು ಒಂದ್ ನಿಮಿಷ ನಾನು ಹೇಳೋದು ದಯವಿಟ್ಟು ನೀವು ಮೊದಲೇ ಕ್ಲಾರಿಟಿ ತಗೊಂಬಿಡಿ. ಫ್ಯಾನ್ಸ್ ಇದಾರೆ, ಅವ್ರ ಬಗ್ಗೆ ತಪ್ಪು ಮಾತಾಡಿದ್ರೆ ಎಲ್ಲ ಉಲ್ಟಾ ತಿರುಗ್ತಾರೆ ಅಂತ ಬೇರೆಯವ್ರು ಮಾತಾಡ್ತಾರಲ್ಲ, ನಂಗೆ ಅದು ಇಷ್ಟ ಆಗಲ್ಲ ಸರ್. ಅಯ್ಯೋ ತಗಡೆ, ರಿಯಲ್ ಆಗಿ ಆಯ್ತು, ನಿಮ್ ಪೋರ್ಷನ್ ಬಿಟ್ಬಿಡಿ ಸರ್. ಬೇರೆಯವ್ರಿಗೆ ಇರಿಟೇಷನ್ ವಾ. ನಾನು ಹೇಳ್ತೀನಿ ಕೇಳಿ, ನಂದು ಹೇಳ್ತೀನಿ. ನನಗೆ ಬೇರೆಯವ್ರದ್ದು ಬೇಡ, ನಂದು ಹೇಳ್ತೀನಿ. ನಿಮ್ಗೂ ಅವಮಾನ ಮಾಡಿದ್ನ ಸರ್, ನಾನು ಸ್ಟಾರ್ಟಿಂಗ್ ಅವಮಾನ ನಾನು ಮಾಡಿದ್ನ ಹೇಳ್ತೀನಿ ಕೇಳಿ. ಇವಾಗ ಬಿಟ್ಟಿ ತಿನ್ನಕ್ ಬಂದಿದ್ದೀರಾ ಅಂತ ನಾನು ಹೇಳ್ತೀನಿ ಕೇಳಿ. Okay. ಇವಾಗ ಬಿಗ್ ಬಾಸ್ ನಾನು ನೋಡ್ಕೊಂಡು ಒಳಗೆ ಹೋಗಿದ್ದವ್ರು. ಹೌದು, ಕರೆಕ್ಟಾ? ಹೌದೌದು. ಸೊ ಅವಾಗ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾವ್ರ ಜನ ಅಂತ ನನಗೆ ಗೊತ್ತಿತ್ತು. ಕರೆಕ್ಟಾ? ಹೌದು. ಹೋಗಿದ್ದ ದಿವಸ ನನಗೆ ಇರಿಟೇಟ್ ಮಾಡ್ದ. ಇರಿಟೇಟ್ ಆಯ್ತಾ? ನಾನು ಹೇಳ್ತೀನಿ ಕೇಳಿ. ಸರ್, ನಿಮ್ ಗತ್ತಿಗೆ ಅವ್ನು ಎದ್ರಕೊಂಡು ಟುಸ್ ಆದ, ಅದಕ್ಕೆ ನಿಮ್ಗೆ ಆಮೇಲೆ ಕೂಲ್ ಆಯ್ತು. ಇಲ್ಲ, ಒಂದ್ ನಿಮಿಷ ಕೇಳಿ. ನಾನು ಹೇಳ್ತೀನಿ ಕೇಳಿ. ನೀವೇನಾದ್ರು ಈ ತರ ಮಾಮೂಲಿ ತರ ನೋಡಿ, ಆ ತರ ಅಮಾಯಕ ತರ ಇದ್ರೆ ಹಾಕೊಂಡು ರುಬ್ಬಿಡ್ತಿದ್ದೆ. ಹುಚ್ಚ ಬಿಡಿದೀನಿ ಗುರುದನ, ಹುಚ್ಚ ಬಿಡಿದೀನಿ. ನಾನು ಹೇಳ್ತೀನಿ ಕೇಳಿ. ಈಗ ಏನಾಯ್ತು ಅಂದ್ರೆ, ನಾನು ನೋಡ್ಕೊಂಡೆ ತಾನೆ ಹೋಗಿದ್ದು. ಹೌದು. ನನಗೆ ಸ್ಟಾರ್ಟಿಂಗ್ ಅಲ್ಲಿ ಇರಿಟೇಟ್ ಮಾಡ್ದ, ಸತ್ಯ ಅದು. 1 ವಾರ ಆಮೇಲೆ ಏನಾಗೋಯ್ತು, ನಾನು ಹೇಳಿದೆ. ಕೆಡ್ದಾಗೂ ಮಾತಾಡದ್ನ. ಹೌದು, ಮಾತಾಡ್ದ. ಅದಾದ್ಮೇಲೆ ಏನಾಯ್ತು, ನಾನು ಇರೋ ಸುಮ್ನೆ ಯಾಕೋ. ಆಮೇಲೆ ಏನಾಯ್ತು ಅಂದ್ರೆ, ಅವ್ನು ನಮ್ಮ ಪಕ್ಕದೂರೇ.
ಆಮೇಲೆ ನಾನೇ ಲವ್ ಗಿವ್ ಗೌಡ್ರು ಗಿವ್ಡ್ರು ಅದೆಲ್ಲ ಬಿಟ್ಬಿಡಿ ಸರ್. ನಾವು ಗೌಡ್ರೆ ಹಂಗಲ್ಲ, ನಾನು ಹೇಳೋದ್ ಕೇಳಿ. ಅದೇನಾಯ್ತು ಅಂದ್ರೆ ಕೂತ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ. ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಒಳಗೋದ್ಮೇಲೆ ನನ್ನ ಕಣ್ ಮುಂದೆ ಅವನು ಯಾವತ್ತೂ ಯಾರನ್ನು ಹೀಯಾಳಿಸಿ ಮಾತಾಡಿ. ಓ, ನನ್ನ ಕಣ್ ಮುಂದೆ ಆಗಿಲ್ಲ. ಹಿಂದೆ ಆಗಿದ್ದೆಯೋ ಮಾತಾಡ್ತಿದ್ರ, ಆಯ್ತು ನೀವು ಇಲ್ಲಿ ಕಣ್ಮುಂದೆ ಆಗಿಲ್ಲ. ಒಂದ್ ನಿಮಿಷ, ನೀವ್ ಇಲ್ಲಿ ಕೂತಿರ್ತಿ, ಅವ್ರು ಲಾನ್ ಅಲ್ಲಿ ಇದ್ರು ಅಂತ ಅನ್ಕೊಳ್ಳಿ, ಅಲ್ಲಿ ಮಾತಾಡ್ತಾ ಇರೋದಾರ ಕಿವಿಗ್ ಬಿತ್ತ, ಆಮೇಲೆ ಆಗಿದೆ ಅಂತ ಅವತ್ತು ಬೇರೆ ದಿನ ಇಲ್ಲ ಆಗಿಲ್ಲ ಸರ್. ಮಂಜುಗೆ ಇದು ಮಾಡಿದ್ರು, ಅವ್ ಮಾಡ್ದ, ಅವೆಲ್ಲ ಮಾತಾಡಿದೀವಿ ಅದ್ರ ಬಗ್ಗೆ. ಮಂಜು ಬಗ್ಗೆ ಮಾತಾಡ್ದ, ನನ್ನ ಬಗ್ಗೆ ಮಾತಾಡ್ದ. ಅದನ್ನ ಯಾಕೆ ಅಷ್ಟು ಈಸಿಯಾಗಿ ತಗೊಳ್ತೀರಾ? ಯಾರು ನಾವ್ ದೊಡ್ಡ ಜಗಳ ಮಾಡಿದ್ವಲ್ಲ, ನಾನ್ ದೊಡ್ಡ ಜಗಳ ಮಾಡಿದೆ, ಮಂಜು ಜಗಳ ಮಾಡಿದ. ಬಿಡ್ಕೊಡ್ತಾ ಇಲ್ವಲ್ಲ, ಉಳ್ತಾ ಇದೀರಲ್ಲ. ನಾನು ಹೇಳೋದ್ ಕೇಳಿ, ಏನ್ ಕೇಳಿದ್ರೆ ಅದು ನಾವು ಕೂತ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ ಗೊತ್ತಾ ಸರ್. ನಂದು ಫನ್ ಕ್ಯಾರೆಕ್ಟ್ರೆ ಸರ್. ನಾನು ವಾರ ಇದ್ದು, ನಾನು ಅವನ್ನ ಚಂದ್ರಪ್ರಭಾ ಅವರು ಅಟ್ಯಾಚ್ಮೆಂಟ್ ಇದ್ರು ಅಂತ ಅವ್ರ ಫ್ರೆಂಡ್ಶಿಪ್ ಬೆಳ್ಸಕ್ಕೋಸ್ಕರ ಎಷ್ಟು ಇಷ್ಟಪಟ್ಟು ನೀವಿಬ್ರು ಇಷ್ಟ ಅಂತ ಹೇಳಿದಿನ ಇಲ್ವಾ, ಬಂದ್ಮೇಲೆ ನೀವು ಇಂಟರ್ವ್ಯೂ ಕೇಳಿ ಸರಿ ಆಯ್ತಾ. ಒಂದೊಂದಕ್ಕೂ ಇವ್ರಿಬ್ರು ಮಾತಾಡ್ಕೊಂಡು ಅವನ್ನ ತುಳಿಬೇಕು ಕಟ್ ಆಗ್ತಿದಂಗೆ ಇಬ್ರು ಒಂದಾಗ್ಬಿಟ್ರು. ಅವತ್ತಿಂದ ಒಂಥರ ಡಮ್ಮಿ ಮಾಡೋದು, ಇದು ಮಾಡೋದು. ಯಾರ ಜೊತೆ ವೈಬ್ ಆಗುತ್ತೋ ಅವ್ರ ಜೊತೆ ಇರಕ್ಕಾಗುತ್ತೆ. ಇವಾಗ ನಿಮ್ಗೆ ಗಿಲ್ಲಿ ಹತ್ರ ವೈಬ್ ಆಗಿಲ್ಲ, ಅವ್ರ ಜೊತೆ ಇರಕ್ಕಾಗುತ್ತಾ? ನನ್ಗೆ ವೈಬ್ ಮಾಡ್ಕೊಳಕ್ ಹೋದ್ರು ಮಾಡ್ಲಿಲ್ವಲ್ಲ ಅವನು. ಸರ್ ಇವಾಗ ಅಕಸ್ಮಾತ್ ಅವ್ರೇನೋ ಹಂಗ್ ಬೈದ ಹಿಂಗ್ ಬೈದ ಅಂತ ನೀವು ಹೇಳ್ತೀರಾ. ಹೌದು, ನೀವ್ ಎದುರಿಸಬಹುದಾಗಿತ್ತಲ್ಲ, ನೀವು ಎದುರು ಸುಗಿದೀನಲ್ಲ, ಒಡೆಯಕ್ ಹೋಗಿದ್ದೀನಲ್ಲ, ಎಲ್ಲ ಮಾಡಿದೀನಲ್ಲ, ಯಾಕೆ ತೋರಿಸಿಲ್ಲ? ಮತ್ತಿನ್ನೇನ್ ಮಾಡಕ? ಅದಕ್ಕೆ ಮೇರೆ ಏನ್ ಯಾಕೆ ತೋರಿಸಿಲ್ಲ ಅಂತ ನಾನು ಕೇಳ್ತೀನಿ. ಅದಾದ್ಮೇಲೆ ಇರಿಟೇಷನ್ ಗಿಲ್ಲಿ ಮಾಡ್ತಾನೆ, ಅದು ನಾನು ಡಿನೈ ಮಾಡ್ತಾ ಇಲ್ಲ. ಓಕೆ, ರಘು ಸರ್ ಮಾಡ್ತಾನೆ, ನನಗ್ ಮಾಡ್ತಾನೆ, ರಕ್ಷಿತಂಗ್ ಮಾಡ್ತಾನೆ, ಅವ್ನ ಕ್ಯಾರೆಕ್ಟರ್ ಆಯ್ತು. ಓಕೆ ಸರ್, ಓಕೆ. ಇವಾಗ ಅವನು ಕ್ಯಾಪ್ಟನ್ ಆಗಿದ್ದಾನೆ ಸರ್. ಹೌದು. ನಿನ್ನೆ ನೈಟ್ ಅಶ್ವಿನಿ ಗೌಡ ಅವ್ರಿಗೆ ತಟ್ಟೆ ಲೋಟ ಇಟ್ಕೊಂಡು ಹಿಂಸೆ ಕೊಡ್ಕೊಂಡು ಇದು ಮಾಡ್ತಾನೆ. ಇವನು ಬೇರೆಯವ್ರ ಕ್ಯಾಪ್ಟನ್ ಆದಾಗ ಮನೆ ಕೆಲಸ ಮಾಡ್ತಾ ಇದ್ನ, ನಿಮ್ಗೆ ಕೇಳ್ತೀನಿ. ಅಂದ್ರೆ ಒಂದು 10 ಸತಿ ಹೇಳಿದ್ಮೇಲೆ ಮಾಡೋನು. ಅದು ಎಷ್ಟು ನೀಟಾಗಿ ಮಾಡೋನು? ಮನಸ್ಸಿಂದ ಮಾಡೋನು. ನಾರ್ಮಲ್ 10ಕ್ಕೆ ಎಷ್ಟು ಪರ್ಸೆಂಟ್? 2%, 1%? 10ಕ್ಕೆ 2%. 2 ಅಷ್ಟೇ ಅಲ್ವಾ? ಅಂದ್ರೆ ಸುಮ್ನೆ ಹೌದು, ಅಷ್ಟೇ ಮಾಡೋದು. ಅಷ್ಟೇ ಮಧ್ಯ ಅಲ್ಲಲ್ಲೇ. ಆಮೇಲೆ ದುರಂಕಾರ ಸರ್. ಒಂದ್ ನಿಮಿಷ ಕೇಳಿ, ನಾವು ಕೆಲಸ ಮಾಡಕ್ ಹೋಗಿದೀವಿ ಬಿಗ್ ಬಾಸ್ ಮನೆಗೆ. ಹಂಗಲ್ಲ ಸರ್, ನಮ್ಮನೆ ಈಗ ನನ್ ಮನೆ ನನ್ ಸೊತ್ತು ಅಂತ ನಾನು ಮಾಡಿಲ್ವಾ ಸರ್? ಕರೆಕ್ಟ್ ಸರ್, ನಾನು ಮಾಡಿದ್ದೀನಿ. ಯಾರು ಕ್ಲೀನ್ ಮಾಡಿದೆ, ಯಾರು ಅಡಿಗೆ ಮಾಡಿದ್ರೆ ಊಟ ಮನೆ ಕ್ಲೀನ್ ಗಲೀಜಲ್ಲಿ ಕಕ್ಕಸ್ಕೊಂಡಿಲ್ಲ ಇರಕ್ಕಾಗಲ್ಲ. ಹಂಗಲ್ಲ ಸರ್, ನಾನು ಹೇಳ್ತಾ ಇರೋದು, ಎಲ್ಲ ಗಿಲ್ಲಿ ಆಗ್ಬಿಟ್ರೆ, ಒಂದ್ ನಿಮಿಷ ಕೇಳಿ, ಎಲ್ಲ ಗಿಲ್ಲಿ ತರ ಆಗ್ಬಿಟ್ರೆ ಎಷ್ಟ್ ಮಾಡ್ಬೇಕು ಅಷ್ಟ್ ಮಾಡ್ಬೇಕು ಅಂದ್ರೆ ದಿನ ಕಸದಲ್ಲಿ ಓಡಾಡಿದ್ರೆ ಅವ್ರ ಮರ್ಯಾದೆ ಇರುತ್ತೆ. ಆಚೆ ಕರ್ನಾಟಕ ಜನತೆ ನೋಡ್ತಾ ಇರ್ತಾರೆ. ಆ ಕಸದಲ್ಲಿ ಟಿಶ್ಯೂ ಪೇಪರ್ ಅಲ್ಲಲ್ಲೇ ಬಿದ್ದಿದ್ರೆ, ಈ ಗಲೀಜ್ ಬಿದ್ದಿದ್ರೆ ಅದ್ರಲ್ಲೇ ಓಡಾಡ್ಕೊಂಡಿರಕ, ತಮ್ಮ ತಟ್ಟೆ ಲೋಟ ಅಲ್ಲೇ ಇದ್ರೆ, ನೀರ್ ಕಟ್ಕೊಂಡ್ರು ತೂತಲ್ಲಿ ಇದ್ ಮಾಡಿ ಕಡ್ಡಿಯಾಗಿ ಕ್ಲೀನ್ ಮಾಡ್ತಾ ಇರ್ಲಿಲ್ಲ ಸರ್. ಸೊ ನಿಮ್ ಪ್ರಕಾರ ಏನ್ ಹೇಳ್ತಾರದು? ಹಂಗಂದ್ರೆ ಇಡೀ ಮನೇನ ನಾವು ಲಾಂಡ್ರಿ ಸರ್ವಿಸ್ ಮಾಡಕ್ ಹೋಗಿದೀವಿ ಅಲ್ಲಿ. ಆ ತರದ ಅಹಂಕಾರ ಮಾತು ಯಾಕೆ ಬೇಕು ಸರ್? ಅಹಂಕಾರನೇ ಇದು ಸರ್. ನೀವ್ ಹೇಳ್ತಾ ಇರೋದು ಗಿಲ್ಲಿ ಮಾಡ್ತಾ ಇರೋದು ಅಹಂಕಾರದ್ದು ಸರ್. ಇವನ್ ಯಾಕೋ ಅತಿ ಆಗೋಯ್ತು ಕಳ್ಳಸಿರಾ, ಯಾರ ಕೈಲಾದ್ರೂ ಸರಿಯಾಗಿ ಕಸ್ಕತಾನೆ. ನನ್ನ ಮನೆ ನನ್ ಸೊತ್ತು. ಒಂದ್ ಜಾಗಕ್ಕೆ ಹೋದಾಗ ಸರ್, ನಿಮ್ ಜಾಗಕ್ಕೆ ಬಂದ, ಇವಾಗ ನೋಡಿ ನೀರ್ ಬಾಟ್ಲಿ ಇದೆ, ನಾನೀಗೆಲ್ಲ ಕುಡ್ದಿದ್ದೀನಿ, ಹೋಗ್ಬೇಕಾದ್ರೆ ಎಲ್ಲ ಎತ್ತಿಟ್ಬಿಟ್ಟು ಹೋಯ್ತೀರಾ, ಅದು ಇಡೋ ಜಾಗದಲ್ಲಿ ಹಾಕ್ಬಿಟ್ಟು ಹೋಗ್ತೀನಿ. ಎಲ್ಲರೂ ಒಂದೇ ತರ ಹಂಗಲ್ಲ ಸರ್, ಆ ಕಲ್ಚರ್ ಕಲಿಬೇಕು ಅಷ್ಟೇ. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳಿ. ಅವನು ಒಂದು ಲೆಟ್ರಿನ್ ತೊಳಿ ಅಂದ್ರೆ, ಬಟ್ಟೆ ಹೋಗಿ ಅಂದ್ರೆ ಬಟ್ಟೆನ ಹಾಕ್ಬಿಟ್ಟು ಕಾಲಲ್ಲಿ ತುಳಿತಾನೆ. ಇದೆಲ್ಲ ಒಳ್ಳೆ ಸಂಸಾರಸ್ಥರು ಮನೆಯಿಂದ ಕಲ್ತ್ ಬಂದಿರೋ ಬುದ್ಧಿನ ಸರ್? ಮಾಡಿ ಕೆಲಸ ಮಾಡಕ್ ಆಗಲ್ಲ. ಅದು ಆಗುತ್ತೆ, ಯಾಕಾಗಲ್ಲ ಸರ್? ಮನುಷ್ಯ ಅಂದ್ಮೇಲೆ ಎಲ್ಲಾರು ಮಾಡ್ಲೇಬೇಕು. ಒಂದ್ ನಿಮಿಷ ಕೇಳಿ, ಅವನೇನ್ ತೇಮ್ಸಿಂದ ತಿಕ್ಕ ಬಂದಿರಲ್ಲ. ಒಂದ್ ನಿಮಿಷ ಕೇಳಿ, ನಾನು ಹೇಳೋದ್ ಕೇಳ್ಬಿಡಿ. ಈಗ ಒಂದು ಮನುಷ್ಯ ಅಂದ್ರೆ ಕೆಲಸ ಮಾಡೋದು ಚೀಪಾ, ಇಲ್ಲ ಕೆಲಸ ಮಾಡ್ಲಿಲ್ಲ ಅಂದ್ರೆ ದೊಡ್ಡವನಾಗ್ತಾನೆ? ಇಲ್ಲ, ಅದೆಲ್ಲ ಇಲ್ಲ. ಎಲ್ಲರೂ ಸತೀಶ್ ಆಗಲ್ಲ, ಕರೆಕ್ಟಾ? ಅದೇ ತರ ಎಲ್ಲ ಗಿಲ್ಲಿ ಹಾಕಲ್ಲ, ಎಲ್ಲ ರಜತ ಹಾಕಲ್ಲ. ನಿಮ್ಮ ಒಂದು ವ್ಯಕ್ತಿತ್ವಗಳು ಏನಿರುತ್ತೆ ಅಂದಾಗ, ಇವಾಗ ನಿಮ್ದು ಸ್ವಲ್ಪ ಪಾಲನೆ ಮಾಡ್ಕೊಂಡ್ ಬಂದಿರ್ತೀರಾ, ಅದನ್ನ ನೀವು ಫಾಲೋ ಮಾಡ್ತಿರ್ತೀರಾ, ನಾವು ಅದನ್ನೇ ನೋಡ್ಬೇಕು, ಅದನ್ನೇ ಮಾಡ್ಬೇಕು ಅಂತಿರ್ತೀರ. ಕೆಲವೊಬ್ರು ಜನ ಕೆಲಸ ಮಾಡೋಕ್ಕಾಗಲ್ಲ, ಇಷ್ಟ ಇಲ್ಲ, ಸೋಂಬೇರಿಗಳು ಇರ್ತಾರೆ, ಇನ್ನು ಸ್ವಲ್ಪ ಜನ ತುಂಬಾ ಆಕ್ಟಿವ್ ಇರ್ತಾರೆ, ಆ ಥರ ಎಲ್ಲ ಇರುತ್ತೆ. ನೀವು ಅವಾಗ ಏನ್ ಮಾಡ್ಬೇಕು? ಜಡ್ಜ್ ಮಾಡೋದು ಬೇಡ. ನಮ್ಗೆ ಅವ್ರು ಇಷ್ಟ ಇಲ್ವೋ ಅವರಿಂದ ದೂರ ಇರೋಣ ಅಷ್ಟೇ ಸರ್. ಏನೇ ಆದ್ರೂ ಕ್ಯಾರೆಕ್ಟರ್ ಮುಖ್ಯ. ಒಂದ್ ನಿಮಿಷ ಕೇಳಿ, ಕೆಲಸ ಮಾಡಲ್ಲ ಅದು ಎಲ್ಲ ಬಿಟ್ಬಿಡಿ. ಒಬ್ರನ್ನ ನೋವಿಸೋದು, ಅವ್ರ ಬಗ್ಗೆ ಹೀಳಾಗಿ ಮಾತಾಡೋದು, ಕೇವಲವಾಗಿ ಮಾತಾಡೋದು, ಆಡ್ಕೊಳ್ಳೋದು, ನಿನ್ಸೋದು, ದುರಾಂಕಾರವಾಗಿ ಬಿಹೇವ್ ಮಾಡಿ ಅವ್ರನ್ನ ಮೂಡ್ ಆಫ್ ಮಾಡೋದು, ಅಳಿಸೋದು, ಅದೆಲ್ಲ ಕೆಟ್ಟ ಬುದ್ಧಿನ ಒಳ್ಳೆ ಗುಣನ? ಅದು ಸ್ಟ್ರಾಟಜಿನೇ ಅಂತ ಹೇಳ್ಬೋದಲ್ಲ. ಬಿಗ್ ಬಾಸ್ ಮನೇಲಿ ಏನು ಮಾಡೋಕ್ಕಾಗಲ್ಲ. ಅದು ಹುಟ್ಟು ಗುಣ ಸರ್, ಸ್ಟ್ರಾಟಜಿ ಅಲ್ಲ. ಅದು ಇರ್ಬೋದೇನೋ.
ನಾನು ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ಅವ್ನ ಜೊತೆ ಬೆಳೆದಿಲ್ಲ ಅವ್ರ ಸ್ಟ್ರಾಟಜಿನೂ ಇರ್ಬೋದು. ಹುಟ್ಟುಗುಣ ಸರ್. ಒಂದೊಂದ್ ಸೀಸನ್ ಒಬ್ಬೊಬ್ರು ಲವ್ ಮಾಡ್ತೀನಿ ಮದುವೆ ಆಯ್ತೀನಿ ಅಂತಾನೆ ಯಾರು ಮುಗಿಸ್ತಾ ಇಲ್ಲ ಸರ್. ಒಂದಿನ ರಕ್ಷಿತಾ ಕೇಳಿದ್ರು ಥೂ ಅಂದ್ಬಿಟ್ಲು ಅದು ಕಾಮಿಡಿ ಇರ್ಬೋದು, ಅಭಿಪ್ರಾಯಗಳು ಚೇಂಜ್ ಆಗ್ತಾ ಹೋಗುತ್ತೆ. ನನಗೂ ಆಯ್ತು, ನಿಮ್ಗೂ ಬಹುಶಃ ಆಚೆ ಆಗ್ಬೋದು. ಆಗಲ್ಲ ಸರ್. ಅವನ್ನ ಮಾತ್ರ ಎಲ್ಲೂ ಸೇರ್ಸಲ್ಲ ಸರ್, ಬಂದ್ಮೇಲೂ ಸೇರ್ಸಲ್ಲ ಸರ್. ಫಂಕ್ಷನ್ಗೂ ಕರೆಯಲ್ಲ ಸರ್, ಯಾವ ಫಂಕ್ಷನ್ಗೂ ಕರೆಯಲ್ಲ. ಇಲ್ಲ, ನನ್ನ ಪ್ರಕಾರ ಅವ್ನು ಆಚೆ ಬಂದ್ಮೇಲೆ ಅವನೇ ತುಂಬಾ ಬಿಸಿ ಆಯ್ತಾನೆ ಸರ್. ಅವರು ಆಚೆ ಬಂದ್ಮೇಲೆ 25,000ದಿಂದ 30,000 ರೂಪಾಯಿಗೆ ಹೋಗ್ತಾರೆ ಸರ್ ಫಂಕ್ಷನ್. ಒಳಗೆ ಮಾತಾಡ್ಕಂತ ಇದ್ರು. ಆಯ್ತಾ, ಇದು ಚಂದ್ರಪ್ರಭಾಗ್ ಈಗ ಸ್ಪೀಕರ್ ಫೋನ್ ಹಾಕಿ ಕೇಳಿಸ್ತೀನಿ. ಆಚೆ ಬಂದ್ಮೇಲೆ ಒಂದ್ ಫಂಕ್ಷನ್ಗೆ ಒಂದ್ ನಿಮಿಷ ಕೇಳಿ 25,000ದಿಂದ 30,000 ರೂಪಾಯಿನೇ ಅವನು. ನಾನು 2.5 ಲಕ್ಷದಿಂದ 10 ಲಕ್ಷನೇ ನಾನು. ನಗು ಬರ್ಲಿಲ್ವಾ? ಇಲ್ಲ ಇಲ್ಲ, ಇಬ್ರಿಗೂ ಡಿಫ್ರೆನ್ಸ್ ಚಾಲೆಂಜ್ ಮಾಡ್ತೀನಿ. ಸರ್ ಇಲ್ಲ ಇಲ್ಲ, ಅದು ಚಾಲೆಂಜ್ ಮಾಡ್ತೀನಿ. ನನಗೆ ಅವ್ರು 30,000, ನಾನು 2.5 ಲಕ್ಷ ಚಾಲೆಂಜ್. ನನಗೆ ಪರ್ಸನಲಿ ಎಂತ ಗೊತ್ತು ಅಂದ್ರೆ, ಒಂದ್ ಶೋ ನಾನು ಗಿಲ್ಲಿನೂ ಹೋಗಿದ್ದೀವಿ, ನಾನು ಚಂದ್ರನು ಹೋಗಿದ್ದೀವಿ. ನನಗೆ ಅವ್ನ ಪೇಮೆಂಟ್ ಬಗ್ಗೆ ಗೊತ್ತು, ಚೆನ್ನಾಗೇ ಇತ್ತು. ನೀವ್ ಈಗ ಸ್ಪೀಕರ್ ಫೋನ್ ಆಗಿ ಚಂದ್ರಪ್ರಭಾಗ್ ಹೊಡಿತೀನಿ ಸರ್. ಒಳಗಡೆ ಅವರಿಬ್ರು ಆಚೆ ಬಂದ್ಮೇಲೆ ಎಷ್ಟು ಜೋಕ್ ಅಲ್ಲ ಸರ್. ಸ್ಪಂದನ ಕಾವ್ಯಗೂ ಡೀಲ್ ಕುದುರಿಸ್ತಾ ಇದ್ರು. ಆಚೆ ಬಂದ್ಮೇಲೆ 25,000 30,000 ಕೊಡ್ತೀವಿ, ಬರ್ತೀವಿ. ಇಲ್ಲ ಸರ್, ಒರಿಜಿನಲ್ ಅವ್ರು ಬರೀ ದುಡ್ಡು. ಡೇ 1 ಇಂದ ಪೇಮೆಂಟ್. ನಾನು ಇವತ್ತವರೆಗೂ ಬಿಗ್ ಬಾಸ್ಗೆ ಕಾಸು ಕೇಳಿಲ್ಲ ಸರ್. ಒಂದ್ ಕಾಲ್ ಮಾಡಿ ಯಾಕೆ ಬಂದಿಲ್ಲ ಕೊಟ್ಟಿಲ್ಲ ಏನೂ ಕೇಳಿಲ್ಲ ಸರ್. ಅವರು ಬಂದಾಗಿಂದಾನು ಕಾಸು ಒಳಗಡೆಯಿಂದ ಕಾಸು ಬಂದಿರೋದೇ ಪೇಮೆಂಟ್ ಅಂತಾನೆ ಮಾತಾಡಿರೋದು. ಆಚೆ ಬಂದ್ಮೇಲೆ ಹೆವಿ ಫಂಕ್ಷನ್ ಕರೀತಾರೆ ಅನ್ಬಿಟ್ಟು ಚಂದ್ರಪ್ರಭಾ ಇವರು, ನಾನೇ ಲೈವ್ ನನ್ನ ಮಗನ ಮೇಲೆ ಆಣೆ, ನನ್ನ ಮಗನಿಗಿಂತ ಯಾರನ್ನೂ ನಂಬಲ್ಲ, ನಾನು ಅಷ್ಟು ಇಷ್ಟಪಡೋದು, ನಮ್ಮ ಅಪ್ಪ ಅಮ್ಮನೂ ಹಚ್ಕೊಂಡಿಲ್ಲ, ನನ್ನ ಮಗನ ಮೇಲೆ ಆಣೆ 30,000 ರೂಪಾಯಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಚಂದ್ರಪ್ರಭಾ ಗಿಲ್ಲಿ ಅವರು. ಆಮೇಲೆ ಸ್ಪಂದನ ಕಾವ್ಯ ಬರ್ತಾರೆ, ಅವ್ರಿಗೂ ಕೇಳ್ತಾರೆ, ನನ್ನನ್ನು ಕೇಳ್ತಾರೆ. 2.5 ಲಕ್ಷ ಕಡಿಮೆ ಬರಲ್ಲ ನಾನು, ಮುಂದೇನೂ ಅಷ್ಟು ಹೋಗ್ತಾ ಇದೆ, ಬಂದ್ಮೇಲೆ ಇನ್ನೂ ಜಾಸ್ತಿನೇ ಹೋಗೋದು, ಕಡಿಮೆಗೆ ಬರಲ್ಲ ಅಂತ. 30,000 ರೂಪಾಯಿಗೆ ಹೋಗ್ತೀನಿ ಅಂತ ಮಾತಾಡ್ತಾ ಇದ್ರು. ಅದಕ್ಕೆ ಒರಿಜಿನಲ್, ಅದು ಡ್ರಾಮಕ್ಕಲ್ಲ, ಅದು ಒರಿಜಿನಲ್ ಮಾತಾಡಿ ಚಂದ್ರಪ್ರಭಾ ಇವರಿಬ್ರೇನೆ. ಕಾವ್ಯ ಸ್ಪಂದನಾಗಿ ಆಮೇಲೆ ಡೀಲ್ ಕುದುರಿಸ್ತಾ ಇದ್ರು. ಆಚೆ ಬಂದ್ಮೇಲೆ ಕರೆದ್ರೆ ಬರ್ತೀರಾ, 30,000 ಕೊಡ್ತೀವಿ ಸರ್. ಅಕಸ್ಮಾತ್ ಆ ಥರ ದೇವ್ರು ನಮಗೂ ಶಕ್ತಿ ಕೊಟ್ಟವನೇ. ಅಕಸ್ಮಾತ್ ಏನಾದರೂ ನಮಗೂ ಒಂದು ಆಪರ್ಚುನಿಟಿ ಬಂದರೆ, ಆ ಥರ ಒಂದು ಇವೆಂಟ್ಸ್ ಇದ್ರೆ, ನಮ್ಮ ಸ್ನೇಹಿತರಿಗೆ ನಾವು ಒಂದು 2 ಲಕ್ಷ 3 ಲಕ್ಷ ಕೊಟ್ಟು ಕರ್ಕೊಂಡು ಹೋಗ್ತೀವಿ. ಏನೋ ನೀವು ಬಿಟ್ಕೊಡಲ್ಲ ಅದಕ್ಕೆ, ಅಥವಾ ಏನಾಗುತ್ತೆ ನಿಮ್ಗೆ ಇವಾಗ ಲವ್ ಆಗ್ಬಿಟ್ಟಿದೆ, ನಮ್ಗೆ ಆಗಲ್ಲ. ನಮ್ಗೆ ಅಷ್ಟು ತೊಂದರೆ ಕೊಟ್ಟಿದ್ದಾರೆ, ಅದರಿಂದ ಆಗಲ್ಲ. ನಂದು ಏನೇನು ಐಟಮ್ ಕಳ್ತನಗಳಾಗ್ಬಿಟ್ಟಿದ್ದಾವೆ, ಅದನ್ನು ಎಲ್ಲ ಕಡೆ ಇದು ಮಾಡಿದ್ದೀನಿ. ಆದರೂ ನಮಗೆ ಬೇಡ ಅಂಥವ್ರ ಸಹವಾಸ ಬೇಡ. ಕೊಚ್ಚೆ ಅಂದರೆ ದೂರ ಇರಬೇಕಷ್ಟೆ.